ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಖಾರ ಪೊಂಗಲ್ ಹೆಂಗೆ ಮಾಡೋದಂತೇಳಿ ನೋಡೋಣ ಬರ್ರಿ. ಇದಕ್ಕೆ 1 ಕಪ್ ಅಕ್ಕಿ ಮತ್ತು 1 ಕಪ್ ಹೆಸರುಬೇಳೆ ತೊಗೊಂಡು ಚಲೋ ತೊಳೆದು ಆ 1 ಕಪ್ ಅಕ್ಕಿ ಮತ್ತು 1 ಕಪ್ ಹೆಸರುಬೇಳೆಗೆ ಇಲ್ಲಿ ನಾವು ಒಂದು 6 ಕಪ್ ಅಷ್ಟು ನೀರು ತೊಗೊಂಡೇನ್ರಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು 3-4 ವಿಸಿಲ್ ಹೊಡಿಸ್ಬೇಕು. ಈ ರೀತಿ ಅನ್ನ ರೆಡಿ ಆಗಿರ್ತದ್ರಿ. ಅದಾದ್ಮೇಲೆ ಒಂದು ಕಡಾಯಿ ತೊಗೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನ್ ತುಪ್ಪ ಮತ್ತು ಒಂದು ಸ್ವಲ್ಪ ಕರಿಬೇವು, ಒಂದು 5-6 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಮತ್ತು 1 ಟೇಬಲ್ ಸ್ಪೂನ್ ಮೆಣಸು ಹಾಕ್ಕೊಂಡೇನ್ರಿ. ಆಮೇಲೆ ಅದು ಅನ್ನ ಏನು ಕುದ್ದಿರ್ತದಲ್ಲ ಅದನ್ನು ನೀವು ಇದರಲ್ಲಿ ಹಾಕಿ ಚಲೋ ಕಲಿಸ್ಕೋಬೇಕು. ಕಲಿಸ್ಕೊಂಡು ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡೇನ್ರಿ. ಆಮೇಲೆ ಒಂದು ಸ್ವಲ್ಪ ಕಾಜುನ ತುಪ್ಪದಲ್ಲಿ ಹುರ್ಕೊಂಡು ಇದ್ರಾಗ ಹಾಕಿ ಮಿಕ್ಸ್ ಮಾಡಿದಂದ್ರೆ ಆಯ್ತು ನೋಡ್ರಿ, ರೆಡಿ ಆಗ್ತದೆ ಖಾರ ಪೊಂಗಲ್ಲು. ಬಿಸಿ ಬಿಸಿಯಾಗಿ ಖಾರ ಪೊಂಗಲ್ ರೆಡಿ ಆಗಿದೆ ನೋಡ್ರಿ. ನೀವು ಒಂದ್ಸರಿ ಮನೆಗೆ ಈ ರೀತಿ ಟ್ರೈ ಮಾಡಿ ಹೇಳ್ರಿ ಹೆಂಗಾಗದಂತೇಳಿ. ಥ್ಯಾಂಕ್ ಯು.